ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ಅಪ್ಪ ಅಂತ ಕರೆಸ್ಕೊಳಕ್ಕೆ ನಿಮಗೆ ಈಟೊಂದು ಆಸೆ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅದನ್ನು ತಿಳಿದಿರಷ್ಟು ದೊಡ್ಡ ಆಗ್ಬಿಟ್ಟೆ ನಾನು. ತಪ್ಪು ನಂದು ಮಗನೇ. ಅಪ್ಪನಾಗಿ ಯಾವ ಕರ್ತವ್ಯನೂ ಮಾಡಿದೆ. ಗಿಡವಾಗಿದ್ದಾಗ ನೀರು ಹಾಕಿದೆ, ಅದು ಮರ ಆದಾಗ ಫಲ ಕೊಡು ಅಂದ್ರೆ ಸರಿನಾ ಹೇಳಿ? ನನಗೋಸ್ಕರ 26 ವರ್ಷ ಅಲ್ದಿದ್ದೀರಾ. ನಾನು ಸಿಕ್ಕದ್ಮೇಲೆ ನೀವಿರೋ ರೀತಿನೇ ಬದಲಾಯಿಸ್ಕೊಂಡಿದ್ದೀರಾ. ಇಡೀ ಆಸ್ತಿನೇ ನನ್ನ ಕೈಯಲ್ಲಿಟ್ಟು ಮಗ ಇದು ನಿಂದು ಅಂತ ಹೇಳಿದ್ರಿ. ನೀವಾಗೋದಕ್ಕೆ ಹೇಳಿದ್ರಿ ಅಲ್ವಾ ಅಪ್ಪ? ಅಪ್ಪ ಅಂಗೆಲ್ಲ, ಇದು ನನ್ನ ನಿಜವಾದ ಆಸ್ತಿ ಕಣ. ಅಮೂಲ್ಯ ನನ್ನ ಮಗ, ನಮ್ಮ ಮಗ. ಅಂಬೆಗಾಲಿಡ್ತಾ ತೊದಲ್ತಾ ಅಪ್ಪ ಅಂತ ಕರೀತಾ ಇದ್ದವನು ಇವತ್ತು ನನಗೆ ಆಧಾರವಾಗಿ ನಿಂತು ಅಪ್ಪ ಅಂತ ಕರೀತಾ ಇದ್ದಾನೆ. ಅಪ್ಪ, ಅಮ್ಮ ನೋಡಕ್ ಹೇಗಿದ್ರು? ಸಾಕ್ಷಾತ್ ಶೃಂಗೇರಿ ಶಾರದಾಂಬೆ ಕಣ. ನಮ್ಮಮ್ಮನ ನೋಡೋ ಅದೃಷ್ಟನೇ ಇಲ್ಲ ನನಗೆ. ಅದ್ಯಾಕಂತ ಗೊತ್ತಿಲ್ಲ. ನೋಡು, ಇದೆ ಎಲ್ರು ಬನ್ನಿ. ನಾನು ರೆಡಿ. ವಾವ್ ಮಮ್ಮಿ. ನೆಕ್ಸ್ಟ್. ಓ ಅಯ್ಯೋ. ದೇವರೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸಾವಿತ್ರಿ, ಸಾವಿತ್ರಿ. ಪ್ರತಾಪ್, ಯಾವಾಗ್ಲೂ ಮೊಬೈಲ್ ಯಾಕೋ ಇಟ್ಕೊಂಡಿರ್ತೀಯಾ? ಸುಮ್ಮನಿರ್ತೀಯಾ? ಅಪ್ಪ ಎಲ್ಲಿ? ಪ್ರತಾಪ್, ಮೊಬೈಲ್ ನ ಜಾಗಿಂಗ್ ತರೋ ಹಾಗಿಲ್ಲ. ನೀನ್ ಅದೆಲ್ಲ ಹೇಳೋಗಿಲ್ಲ ಕಣೆ. ನನ್ಗೆ ಇಂಪಾರ್ಟೆಂಟ್ ಕಾಲ್ ಬರೋದಿದೆ. ಪ್ರತಾಪ್, ಸರಿ ಬಸ, ನಿಮಗೆ ಮಾತಾ ಕನ್ಸಿಸನ್. ನೀವು ಮೊಬೈಲ್ ಇಟ್ಕೊಳ್ಳಿ. ತಾವು ಪಿಪಿನ ಬಾಯಲ್ಲಿ ಇಟ್ಕೊಳ್ಳಿ. ಊದಿ. ಚೆನ್ನಾಗೆ ಕಾಣ್ತಿದ್ಯಾ ಬಾ. ಅಣ್ಣ ಒಂದು ನಿಂತ್ಕೊಳ್ಳಿ ಅಣ್ಣ. ಯಾಕೆ ಈ ತರ ಮಾಡ್ಬೋದಾ ನೀವು? ಇಲ್ಲೋಡಿ ಅಣ್ಣ, ವೈಶಾಲಿ ಆಂಟಿ ಒಬ್ಬರೇ ಬರ್ತಾವ್ರೆ, ನೀವು ಅವ್ರ ಜೊತೆ ಬರ್ಬೋದಲ್ಲ ಜಾಗಿಂಗು. ನಾವು ಮುಂದೋಗೋಣ ಬಾ, ಅವ್ರು ಬರ್ಲಿ. ರೀ, ತುಂಬಾ ಫಾಸ್ಟ್ ಆಗಿ ಓಡ್ಬೇಡಿ, ನನ್ ಕೈಯಲ್ಲಿ ಓಡಕ್ ಆಗ್ತಾ ಇಲ್ಲ. ಅಯ್ಯೋ ಅಯ್ಯಪ್ಪ. ಸಾಕಪ್ಪ, ನನ್ ಕೈಯಲ್ಲಿ ನೋಡಕ್ಕಾಗಲ್ಲ ರೀ. ವೈಶಾಲಿ ಆಂಟಿ, ನೀವ್ ಹಿಂಗೆಲ್ಲ ಕೂತ್ಕೊಳ್ಳಂಗಿಲ್ಲ. ನಿಂತ್ಕೊಳ್ಳ ಹಿಂಗೆ ಇಲ್ಲ, ನಾವೆಲ್ಲ ಹೆಲ್ಪ್ ಮಾಡ್ತೀವಿ. ಓಡೋಣ ಬನ್ನಿ. ಅಯ್ಯೋ, ಇನ್ನು ಹೀಗೆ ಓಡ್ತಾ ಇದ್ರೆ ನಾವೆಲ್ಲರೂ ಇಲ್ಲೇ ಕರ್ಗೋಗ್ಬಿಡ್ತೀವಿ. ಬೆಂಗಳೂರಿಗೆ ಹೋದ್ರೆ ಯಾರು ನಮ್ಮನ್ನ ಗುರ್ತಿಸೋದೇ ಇಲ್ಲ ಅಷ್ಟೇ. ಮಮ್ಮಿ, ಹೀಗೆ ಕೂತ್ಕೊಂಡ್ರೆ ಬಲೂನ್ ತರ ಊದ್ ಬಿಡ್ತೀವಿ ಅಷ್ಟೇ. ವೈಶಾಲಿಗೆ ಆ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅವ್ಳು ಇನ್ನು ದಪ್ಪ ಆಗೋಕ್ ಸಾಧ್ಯನೇ ಇಲ್ಲ. ಎಕ್ಸಾಕ್ಟ್ಲಿ
ಓಡೋಣ ಬನ್ರಿ ಬನ್ರಿ. ನಡೀರಿ. ಬನ್ನಿ ಬನ್ನಿ. ದೇವ್ರೆ. ಆಯ್ತಾ? ತುಂಬಾ ಪಾಪ. ಸಿಪ್ಪಿ ದಿನ ಬೆಳಿಗ್ಗೆ ಇದೇ ತರ ನಮ್ಮ ಮನೆಗೆ ಬಂದು ಇದೇ ತರ ನಮ್ಮನ್ನು ಓಡಿಸ್ಬಿಡಮ್ಮ. ತಗೋ ನೀರು ಕುಡಿ. ಸ್ವಲ್ಪ ಕಾಫಿ ಬರ್ಸ್ಕೊಡ್ ಪ್ಲೀಸ್. ಸಾವಿತ್ರಿ ಹೇಳಮ್ಮ. ನಾ ಬರ್ತೀನಿ ಆಂಟಿ. ಆಗತ್ತಾ? ಹೇಳು, ಅವಳಿಗೂ ಸುಸ್ತಾಗಿರಲ್ವಾ? 2 ನಿಮಿಷ ಹೆಂಡ್ತಿನ್ ಬಿಟ್ಟಂತ ಇರಲ್ಲಪ್ಪ ಅವನು. ನೋಡ್ರಿ ಕಲ್ತ್ಕೊಳ್ರಿ ನೀವನು. ಹಲೋ ಅಂಕಲ್, ನಾನು ಪ್ರತಾಪ್ ಮಾತಾಡ್ತಿರೋದು. ಹೇಳಪ್ಪ. ಅಂಕಲ್ ಮನೆಗೆ ಹೋದ್ರಾ? ಫಸ್ಟ್ ಶಿಫ್ಟ್ ಅವನ್ಗೆ ಕಾಯ್ತಾ ಇದ್ದೀನಿ. ಅವ್ನು ಬಂದ್ರೆ ಅವನ್ಗೆ ಡ್ಯೂಟಿ ಮುಗಿಸ್ಕೊಟ್ಬಿಟ್ಟು ನಾನು ಓಡ್ತಾ ಇರೋದೆ. ಅಂಕಲ್ ಲೇಟ್ ಆಗಲ್ಲ ತಾನೆ? ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಎಲ್ಲ ನೆನಪೈತೆ ಪ್ರತಾಪ. ಏನೀಗ ನಿಮ್ ಫ್ರೆಂಡ್ ಬಂದ್ರೆ ಅವ್ರನ್ನ ಹೋಟ್ಲು ಕಳಿಸ್ಬೇಕು ಆಟೆ ತಾನೆ? ಅಂಕಲ್ ಪ್ಲೀಸ್ ಮಿಸ್ ಮಾಡಬೇಡಿ, ಆಮೇಲೆ ತುಂಬಾ ತೊಂದರೆ ಆಗುತ್ತೆ. ಆಯ್ತು. ನಾನು ಅಲ್ಲಿಗೆ ಬರೋ ತನಕ ಅಲ್ಲಿಂದ ನಾನು ಹೊರಡಲ್ಲ ಅಂತ ಹಠ ಮಾಡ್ಬೋದು. ಅವಳೊಂಥರ ಆ ಥರ ಸ್ವಭಾವದವಳು ಅಂಕಲ್. ಹೇಗಾದ್ರೂ ಮಾಡಿ ಅವಳನ್ನ ಹೋಟೆಲಿಗೆ ಶಿಫ್ಟ್ ಮಾಡಿ ಪ್ಲೀಸ್. ನೀನೇನು ಯೋಚನೆ ಮಾಡ್ಬೇಡ ಪ್ರತಾಪ. ಏನು ಅವಳನ್ನ ಜಾಗ ಖಾಲಿ ಮಾಡಿಸ್ಬೇಕು ಆಟೆ ತಾನೆ? ಏಟೆ ಆದ್ರೂ ನಾವು ಸೆಕ್ಯೂರಿಟಿಗಳು ನಮ್ಗೆ ಹೇಳ್ಕೊಡ್ಬೇಕಾ ಜಾಗ ಖಾಲಿ ಮಾಡ್ಸದ? ಥ್ಯಾಂಕ್ಸ್ ಅಂಕಲ್. ಅಂಕಲ್ ಪ್ಲೀಸ್ ಸ್ವಲ್ಪ ಬೇಗ ಹೊರಡಿ. ಅವಳನ್ನ ಹೋಟೆಲಿಗೆ ಶಿಫ್ಟ್ ಮಾಡಿದ್ಮೇಲೆ ನನಗೊಂದು ಫೋನ್ ಮಾಡಿ. ಆಯ್ತು ಆಯ್ತು ಮಾಡ್ತೀನಿ. ಓಕೆ ಅಂಕಲ್, ಥ್ಯಾಂಕ್ ಯು. On your mark. Get set. Go. ನೋಡೆ ಮಕ್ಕಳನ್ನ ಮೀರಿಸಿ ಹೇಗ್ ಸ್ವಿಮ್ ಮಾಡ್ತಾರೆ ಅಂತ. ಮತ್ತೆ ಅಪ್ಪ ಅಂದ್ರೆ ಸುಮ್ನೆನಾ? ಬೇಗ ಬೇಗ ಕಮಾನ್. ಏನಾಯ್ತು? ಏನಿಲ್ಲ ಡ್ಯಾಡ್. ಮನೆಯವರೆಲ್ಲ ನಿನಗೋಸ್ಕರನೇ ಹೊರಗೆ ಬಂದಿರೋದು. ನೀನ್ ನೋಡಿದ್ರೆ ನಮ್ ಜೊತೆ ಬೆರೀತಾನೆ ಇಲ್ಲ. ಏನಾಯ್ತು ಹೇಳು ಪ್ರತಾಪ್? ಏನೂ ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಹೇಳ್ತೀನಿ ಬನ್ನಿ. ಅಪ್ಪ ಯಾಕೆ ಹೀಗೆ ಮಾಡಿದ್ರು? ಅವಳು ಬೇರೆ ಬೆಂಗಳೂರಿಗೆ ಬರ್ತಾ ಇದ್ದಾಳೆ. ಮಾತಾಡದೆ ಹೋದ್ರೆ ಖಂಡಿತವಾಗ್ಲೂ ಎಡವಟ್ಟಾಗುತ್ತೆ. ಯಾಕೆ ಹೇಳೋದು ಅಪ್ಪಂಗೆ? ಇಲ್ಲ, ಹೇಳ್ಬಿಡೋದೇ ವಾಸಿ. ಅಪ್ಪ ಬೇರೆ 2 ದಿನ ಟೂರ್ ಹಾಕಿದ್ದಾರೆ. ಕಾಂಚನ ಇಲ್ಲೇ ಒಕ್ಕರಿಸ್ಕೊಂಡ್ರೆ
ಅವಳನ್ನ ತಡೆಯಕ್ಕಾಗಲ್ಲ. ಬಂದ್ ಕೂಡಲೇ ಎಲ್ರಿಗೂ ಶಾಕ್ ಆಗುತ್ತೆ. ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು? ಈಗ ಹೇಳು ಪ್ರತಾಪ್, ನೀನೋ ಹೆಂಡತಿನ ಕಳ್ಕೊಂಡು ದುಃಖದಲ್ಲಿದೆಯಾ ಅಂತ ಗೊತ್ತು, ಆದ್ರೆ ಇದಲ್ಲ. ನೀನೋ ಮೊದ್ಲೇನ್ ಹಾಗಿರ್ಬೇಕು, ಎಲ್ಲವನ್ನು ಮರಿಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ನೀನ್ ಹೇಳ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆಯವರೆಲ್ಲರೂ ಎಲ್ಲ ಕೆಲಸನೂ ಬಿಟ್ಟು ಬಂದಿದ್ದೀವಿ ಗೊತ್ತಾ? ಆದ್ರೆ ನಾನು ಹೊರಗೆ ಹೋಗ್ಬೇಕು ಅಂದಿದ್ದು ನಮ್ಮಿಬ್ರನ್ನ ಮಾತ್ರ. ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದ್ರೆ ನಾನು ಯಾವ ರೀತಿ ಸಮಸ್ಯೆ ಹೇಳ್ಕೊಳ್ಳಿ? ಅಂಥದ್ದೇನೋ ನನ್ನ ಸಮಸ್ಯೆಗೆ ನೀವೇ ಪರಿಹಾರ ಕೊಡ್ಬೇಕು ಡ್ಯಾಡ್. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನಾನೊಂದು ಸುಳಿನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಸುಳಿನ? ಹಾಗೆಲ್ಲ ಮಾತಾಡಬಾರ್ದು. ಸಮಸ್ಯೆನೇ ಯಾರಾದ್ರೂ ಸುಳಿ ಅಂತ ಕರೀತಾರ? ನಾವು ಹಾಗೆ ಅಂದ್ಕೊಂಡ ತಕ್ಷಣ ಸೋಲನ್ನ ಒಪ್ಕೊಂಡಾಗಿರುತ್ತೆ. ಸುಳಿ ಅನ್ನೋದು ಇರೋದಿಲ್ಲ ಪ್ರತಾಪ್, ನಾವು ಮಾಡ್ಕೋತೀವಿ ಅಷ್ಟೇ. ಪರಿಹಾರ ಇಲ್ಲದೆ ಇರೋ ಸಮಸ್ಯೆ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಅದೇನು ಅಂತ ಹೇಳು. ನಾನು ಸಿಂಗಾಪುರಲ್ಲಿ MBA ಮಾಡ್ತಾ ಇದ್ದೆ. ಆ ಟೈಮಲ್ಲಿ PG-ನಲ್ಲಿ ಸ್ಟೇ ಆಗಿದ್ದೆ. ಅಪ್ಪ ಆಗ ಅಪ್ಪ ನೀನ್ ಇಲ್ಲಿದ್ಯಾ? ಬೇಗ ಬಾ. ಬಾ ಅಪ್ಪ ನೀನು. ಒಂದು ನಿಮಿಷ ಇದು, ಅವನೇನೋ ಮಾತಾಡ್ಬೇಕಂತ ನಾನು ಮಾತಾಡ್ತೀನಿ. ಅಪ್ಪ ಪ್ರತಾಪ್ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾನೆ. ನೀನ್ ಬೇಗ ಬಾ ಅಪ್ಪ. ಅವ್ನ್ ಹೋಗಾಯ್ತಲ್ವಾ, ಈಗ ನೀನ್ ಬಾ. ಬನ್ನಿಪ್ಪ ಬನ್ನಿ. ಅಪ್ಪ ಅಲ್ಲಿ ಮಮ್ಮಿ, ಸತ್ಯಣ್ಣ, ಸಾವಿತ್ರಿ ಎಲ್ಲ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನೀವು ನೋಡಿದ್ರೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಲ್ಲ, ಬನ್ನಿ ನಾವು ಆಟ ಆಡೋಣ. ಏನು ಹಾಳಾಗೋದ ಈ ಪಾಪಿ ಶಂಕರ. ಡೇ ಶಿಫ್ಟಿಗೆ ಬರ್ತೀನಿ ಅಂತಾನೆ, ಅರ್ಧ ಗಂಟೆ ಲೇಟ್ ಆಗ್ಬಿಟ್ಟೈತೆ. ಎಲ್ಲ ಹಾಳಾಗೋದು ನೀನು. ನಂಗೆ ಬೇರೆ ಇವತ್ತು ಅವ್ರಿಗೆ ಮುಂದೆ ಬರ್ತೀನಿ ಅಂತ ಮಾತು ಬೇರೆ ಕೊಟ್ಟುಬಿಟ್ಟಿವ್ನಿ. ನಾಗರಾಜು ಸರ್, ನಮಸ್ಕಾರ ಸರ್. ಈಗ ನಿಮಗೆ ಫೋನ್ ಮಾಡೋಣ ಅಂತಿದ್ದೆ ಸರ್. ನೋಡಿ ಸರ್, ಡೇ ಡ್ಯೂಟಿ ಶಂಕರ ಇನ್ನೂ ಬಂದೇ ಇಲ್ಲ ಸರ್. 10 ನಿಮಿಷನ ಅರ್ಧ ಗಂಟೆನ ಲೇಟ್ ಆದ್ರೆ ಪರವಾಗಿಲ್ಲ, 1 ಗಂಟೆ ಲೇಟ್ ಆಗ್ಬಿಡೈತೆ ಸರ್. ಅದನ್ನೇ ಹೇಳೋಣ ಅಂತ ಬನ್ನಪ್ಪ. ಶಂಕರ ನನಗೆ ಫೋನ್ ಮಾಡಿದ್ದ. ಶಂಕರ್ನ ಊರಿನಿಂದ ಅವನಿಗೆ ಫೋನ್ ಬಂದಿತ್ತಂತೆ. ಅವ್ರ ತಾಯಿಗೆ ಸೀರಿಯಸ್ ಅಂತೆ. ಬೆಳಿಗ್ಗೆ 5 ಗಂಟೆ ಬಸ್ಸಿಗೆ ಚಳ್ಕೆರೆ ಹೊಟ್ಟೋಗ್ಬಿಟ್ಟೆ. ಏನಾಯ್ತಂತೆ ಸರ್? ಸೀರಿಯಸ್ ಅಂದ್ಮೇಲೆ ಡೌಟೇ ಅಲ್ವನಪ್ಪ. ಹೋಗ್ಬಿಟ್ರು ಅಂತ ಕರೆಸ್ಕೊಳೋದ್ರ ಬದಲು ಈ ರೀತಿ ಕರೆಸ್ಕೊಂತಾರೆ. ಇನ್ನೂ ಬರೋದವನು 4-5 ದಿವಸ ಆಗುತ್ತೆ ಕಣೆ. ಸರ್ ಮತ್ತೆ ಇಲ್ಲಿ ಡ್ಯೂಟಿ ನೀನೇ ಮಾಡಪ್ಪ. ಕಂಟಿನ್ಯೂಸ್ ಆಗಿ 2 ದಿನ ರಜೆ ತಗೊಳ್ಳುವಂತೆ. ಸರ್ ಇವತ್ತಾಗಕ್ಕಿಲ್ಲ ಸರ್. ಮನೆ ತಾವು ಅರ್ಜೆಂಟ್ ಬೇರೆ ಕೆಲಸ ಐತೆ ಸರ್. ಯಾರು ಆ ಕೆಲಸ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿವ್ನಿ ಸರ್. ಅದು ತಪ್ಸಕ್ಕಾಯ್ಕಿಲ್ಲ ಸರ್. ಯಾರು ಇಲ್ಲ ಅಂದ್ರೆ ಹೆಂಗ ನಾಗರಾಜು? ನಿಮ್ ಸೆಕ್ಯೂರಿಟಿ ಗಾರ್ಡ್ಗಳು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಓನರ್ಗಳು ಕಂಪ್ಲೇಂಟ್ ಮಾಡಿದ್ರೆ ಏನಪ್ಪ ಮಾಡೋದು? ಸರ್ ನಿಮ್ ಕೈ ಮುಗಿತೀನಿ ಸರ್. ಇವತ್ತೊಂದಿನದ ಮಟ್ಟಿಗೆ ಬೇರೆ ಯಾರಿಗಾರ ಹಾಕಿ ಸರ್ ಡ್ಯೂಟಿಗೆ. ಯಾರನ್ನ ಹಾಕ್ಲಿ ನಾಗರಾಜು? ನಿನಗೆ ಗೊತ್ತಲ್ವಾ, ಎಲ್ಲ ಹಬ್ಬ ಹುಣ್ಣಿಮೆ ಅಂತ ಊರಿಗೆ ಹೋಗಿದ್ದಾರೆ. 1-4 ದಿನ ಅಡ್ಜಸ್ಟ್ ಮಾಡ್ಕೊಳಪ್ಪ. ಅದನ್ನ ಹೇಳೋಣ ಅಂತ ಬಂದೆ. ನಾನು ಬರ್ತೀನಿ. ಸರ್ ಸರ್ ಅಂಕಲ್, ಮನೆ ಹತ್ರ ಹೋದ್ರಾ? ಅವಳು ಬಂದಿದ್ದಾಳ? ಸ್ವಲ್ಪ ದೂರ ಬಂದು ಮಾತಾಡಿ. ನನ್ನ ಹತ್ರ ಮಾತಾಡ್ತಿರೋದು ಅವಳಿಗೆ ಗೊತ್ತಾಗೋದು ಬೇಡ. ಗೊತ್ತಾಗಲ್ಲ ಬಿಡಪ್ಪ. ಯಾಕೆ ಅಂದ್ರೆ ಕಾಂಚನ ಹುಡುಗಿ ಮನೆ ತಾವು ಬಂದವಳ ಇಲ್ವೋ ಅಂತಾನೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ? ನಾ ಇನ್ನ ಮನೆಗೆ ಹೋಗಿಲ್ಲಪ್ಪ. ಏನ್ ಹೇಳ್ತಿದ್ದೀರಾ ಅಂಕಲ್? ಅವಳು ಮನೆ ಹತ್ರ ಬಂದು ಅಕ್ಕಪಕ್ಕದವ್ರನ್ನ ಸೇರಿಸ್ಕೊಂಡು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿರ್ತಾಳೆ. ನೀವಿನ್ನೂ ಯಾಕೆ ಹೋಗಿಲ್ಲ? ಇವತ್ತು ಫಸ್ಟ್ ಶಿಫ್ಟಿಗೆ ಬರ್ಬೇಕಾಗಿರೋ ಶಂಕರ ಅವ್ರ ತಾಯಿಗೆ ಸೀರಿಯಸ್ ಅಂತ ಊರಿಗೆ ಹೊಂಟೋದಂತೆ.
ಅದಕ್ಕೆ ಇವತ್ತಿನ ಡ್ಯೂಟಿ ನಾನು ಅಯ್ಯೋ ಆ ಕತೆ ಎಲ್ಲ ಯಾವನಿಗೆ ಬೇಕು ಅಂಕಲ್? ನಿಮ್ಮನ್ನ ನಂಬಿದ್ದಕ್ಕೆ ಹೊಡ್ಕೋಬೇಕು ನಾನು. ನಾನೇನ್ ಮಾಡಕ್ಕಾಯ್ತದೆ? ಹಿಂಗಾಯ್ತಿದೆ ಅಂತ ನನ್ಗೇನಪ್ಪ ಗೊತ್ತಿತ್ತು? ಈಗ ಹೇಳಿದ್ರೆ ನಾನೇನ್ ಮಾಡ್ಲಿ ಅಂಕಲ್? ಈ ಕೆಲಸನ ನೀವು 1 ಅವರ್ ಮುಂಚೆ ಹೇಳಿದ್ರೆ ನಾನೇನಾದ್ರೂ ಮಾಡ್ತಾ ಇದ್ದೆ. ಟ್ಯಾಕ್ಸಿನ ಅರೇಂಜ್ ಮಾಡಿ ಹೋಟೆಲ್ಗಳನ್ನ ಡ್ರಾಪ್ ಮಾಡಿಸ್ತಾ ಇದ್ದೆ. ಈಗ ತುಂಬಾ ಲೇಟ್ ಆಯ್ತು ಅಂಕಲ್. ಈಗ ಏನ್ ಮಾಡ್ಬೋದು ಅಂತ ನೋಡ್ತೀನಿ ಇರಪ್ಪ. ಈಗ ಏನ್ ಮಾಡ್ತೀರಾ? ಎಲ್ಲ ಮುಗ್ದೋಗಿರುತ್ತೆ, ಮರ್ಯಾದೆ ಹರಾಜಾಗಿರುತ್ತೆ. ನಿಮ್ಮನ್ನ ನಂಬಿದ್ದಕ್ಕೆ ಸರಿಯಾಗಾಯ್ತು. ಈ ರೀತಿ ಆಗ್ಲಿ ಅಂತಾನೆ ಕಾಯ್ತಾ ಇದ್ರು. ನನ್ ಮಾತೋಸಿ ಕೇಳಪ್ಪ. ಏನ್ ಉಳಿದಿದೆ ಕೇಳೋಕೆ? ಇಡೀ ಫೋನು. ಪ್ರತು, ಹೇಗಿದ್ವಲ್ವಾ ನಾವಿಬ್ರು? 2 ದಿನ ನಾನು ಪ್ರಾಜೆಕ್ಟ್ ವರ್ಕ್ಗೆ ಅಂತ ಹೊರಗಡೆ ಹೋದ್ರೆ 10 ಲೆಟರ್ ಬರೀತಿದ್ದೆ. ಎಷ್ಟೋ ದಿನ ತುಂಬಾ ನೆನಪಾದೆ ಅಂತ ಮಧ್ಯರಾತ್ರಿಲಿ ಗಾಡಿ ತಗೊಂಡು ಮನೆ ಹತ್ರ ಬರ್ತಿದ್ದೆ. ಅಷ್ಟು ಹತ್ರ ಇದ್ವಿ ನಾವಿಬ್ರು. ಅಷ್ಟು ಹತ್ರ ಇದ್ದಿದ್ದು ಆ ದೇವ್ರಿಗೆ ಸಹಿಸ್ಲಿಲ್ಲ ಅನ್ಸುತ್ತೆ. ಕೆಟ್ಟ ಘಳಿಗೆ ಅವತ್ತು. ನನ್ನ ಜೀವನದಲ್ಲಿ ಬರಬಾರ್ದಾಗಿತ್ತು ಆ ದಿನ. ಅವತ್ತು ನನ್ನ ಪಾಲಿಗೆ ಬೆಳಕು ಹರಿಬಾರ್ದಾಗಿತ್ತು. ಬೆಳಕು ಹರಿದು ನನ್ನ ಬದುಕು ಕತ್ತಲಾಯ್ತು. ನನ್ನ ಮುಖ ನೋಡಲ್ಲ ಅಂತ ಸಿಂಗಾಪುರ್ನಿಂದ ಬಂದೇ ಬಿಟ್ಟೆ. ನೀನು ಮರ್ತು ಬಿಟ್ಟೆ ನನ್ನ. ತಿಳ್ಕೊಂಡೆ ನೀನು ಮದುವೆ ಆದೆ ಅಂತ. ಅವತ್ತು ಬಂದು ನಿನ್ನ ಸಂಸಾರದಲ್ಲಿ ಹುಳಿ ಹಿಂಡ್ಬೋದಾಗಿತ್ತು. ನನ್ನ ಪ್ರತು ಚೆನ್ನಾಗಿರ್ಲಿ ಅಂತ ಸುಮ್ಮನಾದೆ. ಈಗ ಅವಳು ಬದುಕಿಲ್ಲ. ನಿನ್ನ ಬದುಕಲ್ಲಿ ಬರೋ ಆಸೆಯಾಗಿ ಬಂದಿದ್ದೀನಿ. ಇಷ್ಟೇ ಪ್ರತು. ಇನ್ನು ಸ್ವಲ್ಪ ಹೊತ್ತಿಗೆ ನಿಮ್ಮ ಮನೆ ಮುಂದೆ ಇರ್ತೀನಿ. ತುಂಬಾ ಎಕ್ಸೈಟ್ ಆಗಿದ್ದೀನಿ. ನೀನು ನೋಡಿದ್ಮೇಲೆ ಏನಾಗ್ತೀನೋ ಏನೋ. ಇನ್ನು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ. मैम साहब जरा रुकिए। मैम साहब रुकिए। मैम साहब कौन चाहिए? मैम साहब आपको उधर विजिटर्स बुक है, ನೀವು ಅಲ್ಲಿ ಸೈನ್ ಮಾಡಬೇಕು. कौन चाहिए मैम साहब? ಪ್ರತು, ಐ ಮೀನ್ ಟು ಸೇ ಪ್ರತಾಪ್. ಅಳಿಯಂದ್ರನ್ನ ಇಷ್ಟೊಂದು ಮುದ್ದಾಗಿ ಪ್ರತು ಅಂತ ಕರೀತಾ ಇದ್ದಾಳಲ್ಲ, ಇವಳು ಯಾರು? मैम साहब वो साहब घर पे नहीं है. ವಾಟ್ ಯು ಮೀನ್? ಇದೇ ತಾನೇ ಅವ್ರ ಮನೆ? घर तो उसका ही मैम साहब, लेकिन घर पे कोई नहीं है. ಆಫೀಸ್ಗೆ ಹೋಗಿದ್ದಾರಾ? ನೋ ಪ್ರಾಬ್ಲಮ್. वो प्रॉब्लम है मैम साहब, घर पे कोई नहीं है, ಎಲ್ಲ ಟೂರ್ ಹೋಗಿದ್ದಾರೆ. ಪ್ರತು ಕೂಡ? जी हाँ मैम साहब. ತಾವು ಯಾರು मैम साहब? ಯಾವಾಗ ಬರ್ತಾರೆ? 2 दिन के बाद आता है मैम साहब. मैम साहब ನೀವು ನಮ್ಮ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ಲ. आपका नाम क्या है मैम साहब? ಕಾಂಚನ. ಪ್ರತುಗೆ ತುಂಬಾ ಬೇಕಾದವಳು. बहुत बढ़िया जोक है मैम साहब. ಪ್ರತಾಪ್ ಸಾಬ್ಗೆ ತುಂಬಾ ಬೇಕಾದವರು ಅಂತ ಹೇಳ್ತಾ ಇದ್ದೀರಿ. ಆನೆ ಕಾ ಪಹಲೆ ಫೋನ್ ಮಾಡ್ಬಿಟ್ಟು ಬರಬೇಕು ಅಲ್ವಾ मैम साहब? मैम साहब आप किधर से आ रहे हैं? ಸಿಂಗಾಪುರ್. ಮತ್ತೆ ಯಾಕೆ ನನಗೆ ಫೋನ್ ಮಾಡ್ತಾ ಇದ್ಯಾ? ನನ್ನ ನಿನ್ನ ಮಧ್ಯೆ ಯಾವ ಸಂಬಂಧ ಉಳಿದಿಲ್ಲ. ಎಲ್ಲ ಕ್ಲಿಯರ್ ಮಾಡಿ ನಾನು ಇಂಡಿಯಾಗೆ ಬಂದಿರೋದು. ನೀನು ಇಂಡಿಯಾಗೆ ಬಂದ ತಕ್ಷಣ ಹಳೆದನ್ನೆಲ್ಲ ಮರೆತು ನಿನ್ನ ಒಪ್ಕೋತೀನಿ ಅನ್ಕೊಂಡಿದ್ಯಾ? ನೆವರ್ ಚಾನ್ಸ್. ಫೋನ್ ಮಾಡಿದ್ದೆ, ಆದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಫ್ರಮ್ ಪಾಸ್ಟ್ 3 days. 3 दिन का पहले भी फोन किया था आपने? ಆಫ್ ಕೋರ್ಸ್, ಎವ್ರಿ ಡೇ. ಇತ್ತೀಚೆಗೆ ಅವನು ತುಂಬಾ ಡಿಸ್ಟರ್ಬ್ಡ್ ಆಗಿರ್ತಾನೆ. ಯಾವುದೋ ಅನ್ನೋನ್ ನಂಬರ್ ಇಂದ ಅವನಿಗೆ ತುಂಬಾ ಕಾಲ್ಸ್ ಬರ್ತಿದ್ಯಂತೆ. ಅದಕ್ಕೆ ನಂಬರ್ ಚೇಂಜ್ ಮಾಡಿದ್ದಾನೆ.
ಹೊಸ ನಂಬರ ತಗೋತ್ಯಾ? क्या है मैम साहब, प्रतु साहबಗೆ ತುಂಬಾ ಬೇಕಾದವರು. प्रताप साहब ने उसका फोन नंबर चेंज किया है, आपका मालूम नहीं मैम साहब? ಯಾವಾಗ ಚೇಂಜ್ ಮಾಡಿದ್ರು? एक हफ्ते का पहले मैम साहब. मैम साहब 2 दिन का बाद आ जाइए मैम साहब, प्रताप साहब आपको मिल जाएगा. बहुत आसान काम है. ಫೋನ್ ನಂಬರ್ ಇದೆಯಾ? वो क्या है मैम साहब, फोन नंबर